ನಾನು ಬಂದ ಕಾರಣವಿಷ್ಟೇ. 20 ವರ್ಷಗಳ ಹಿಂದೆ ನಮ್ಮ ಭೂಮಿ ನಿಮ್ಮ ಕೈವಶದಲ್ಲಿತ್ತು. ಅದು ಸತ್ಯ ನ್ಯಾಯವಾಗಿ ನಮ್ಮ ಕೈ ಸೇರಬೇಕು. ಅದಕ್ಕಾಗಿ ನಮ್ಮ ಭೂಮಿಯನ್ನು ನಮಗೆ ಬಿಟ್ಟು ಕೊಡುವಿರಿ ಎಂದು ಬೇಡಿಕೊಳ್ಳಲು ಬಂದಿರುವೆ. ಭಲೆ ಕಾಳಿಂಗ ಭಲೆ. ಅಂತೂ ಒಳ್ಳೆಯ ವಿಚಾರವನ್ನೇ ತಲೆಯಲ್ಲಿ ಇಟ್ಕೊಂಡು ಬಂದಂತೆ ಕಾಣ್ತಾ ಇದೆಯಲ್ಲ. ಆ ಭೂಮಿಯ ಬಗ್ಗೆ ಏನೊಂದು ಅರಿಯದ ಮಳ್ಳು ಹುಡುಗ ನೀನು. ಸುಮ್ಮನೆ ಆ ಭೂಮಿಯ ವಿಚಾರವನ್ನ ಮರ್ತ್ಬಿಡು. ಯಾಕೆ? ನಮ್ಮ ಭೂಮಿ ನಮ್ಮ ಕೈ ಸೇರುವುದಿಲ್ಲವೇ? ನ್ಯಾಯವಾಗಿ ನಮ್ಮ ಭೂಮಿಯನ್ನು ನಮಗೆ ಸುಮ್ಮನೆ ಬಿಟ್ಟು ಕೊಟ್ಟರೆ ನೆಟ್ಟಗೆ ಬದುಕುತ್ತೀರಿ. ಇಲ್ಲವಾದರೆ ಈ ಕಾಳಿಂಗನ ಕ್ರೋಧಾಗ್ನಿಯಲ್ಲಿ ಬಿದ್ದು ಬೂದಿಯಾಗುತ್ತೀರಿ. ಒಳ್ಳೆಯ ಮಾತಿನಿಂದ ನಮ್ಮ ಭೂಮಿಯನ್ನು ನಮಗೆ ಬಿಟ್ಟು ಕೊಟ್ಟು ಬಿಡಿ. ಏನಲೇ ಬಡಪಾಯಿ, ನನ್ನ ಮನೆಗೆ ಬಂದು ನನ್ನ ಹೆದರಿಗೆ ನಿಂತ್ಕೊಂಡು ಇಷ್ಟೊಂದು ಉತ್ತಡದಿಂದ ಉತ್ತರ ಕೊಡುವಷ್ಟು ಧೈರ್ಯ ಬಂತ ನಿನಗೆ? ನಾಳಿಗೆನ ಉತ್ತ ಮಾಡಿದರೆ ಒತ್ತು ಹೊರಗೆ ಹಾಕಬೇಕಾಗುತ್ತೆ. ಎಚ್ಚರ. ನಿಮ್ಮಂತ ಸೋತ ಶ್ರೀಮಂತರ ಧನಿಕರ ದೌರ್ಜನ್ಯಕ್ಕೆ ಅಲೆಮಾಡು ಹೇಳಿ ಅಲ್ಲ ಈ ಕಾಳಿಂಗ. ಧನಿಕನೆಂದ ಮಾತ್ರಕ್ಕೆ ನೀನೇನು ದೊಡ್ಡ ಪಂಡಿತನಲ್ಲ. ನಿನ್ನ ಪಳ್ಳು ಬೆದರಿಕೆಗೆ ಹೆದರುವ ಮಳ್ಳು ನಾನಲ್ಲ. ಮೊದಲು ಮನೆಗೆ ಬಂದವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿತುಕೊಳ್ಳಿ. ಮರ್ಯಾದೆ? ನಿನ್ನಂತ ಕ್ಷುಲ್ಲಕ ಬಡ ಬಿಕಾರಿಗೆ ನನ್ನ ಮನೆಯಲ್ಲೇ ಮರ್ಯಾದೆ ಕೊಡಬೇಕೆ? ನಾನು ಮನಸ್ಸು ಮಾಡಿದರೆ ನನ್ನ ಏನ್ ಬೇಕಾದ್ರೂ ಮಾಡಿಸಬಹುದು. ಸುಮ್ಮನೆ ನನ್ನನ್ನ ಎದುರಾಕೊಂಡು ಬದುಕುವ ಬಡ ಪಕ್ಷಿ ನೀನಾಗ್ಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನಿನ್ನ ಮೃಷ್ಟಾನ್ನವನ್ನುಂಡು ನಾ ಬದುಕುತ್ತಿಲ್ಲ ತಿಳಿದುಕೋ ಧನಿಕ. ಬಾಯಿ ಪಂಡತನದಿಂದ ನಮ್ಮ ಹಳ್ಳಿಯ ಜನಕ್ಕೆ ನಂಜಿನೂಟವನ್ನು ಉಣಿಸುತ್ತಿರುವೆಯಲ್ಲ. ಕೊನೆ ಒಂದು ದಿನ ಅದೇ ನಂಜಿನೂಟವನ್ನು ತಿರುಗಿ ನಿನಗೆ ಹಾಕುವ ಪ್ರಸಂಗ ಬಂದೇ ಬರುತ್ತದೆ. ಜ್ಞಾಪಕದಲ್ಲಿಟ್ಟುಕೋ. ಹಣದ ಅಹಂಕಾರದಿಂದ ಬಡವರನ್ನೇನಾದರೂ ಮಾಡಬಲ್ಲೆನೆಂಬ ನಿನ್ನ ಸೊಕ್ಕು ಮಣ್ಣಲ್ಲಿ ಮುಚ್ಚಿ ಓದಿದ್ದು ಎಚ್ಚರ. ಕುನ್ನಿ, ನನಗೆ ಮುನ್ನೆಚ್ಚರಿಕೆ ಕೊಡುವಷ್ಟು ಧೈರ್ಯ ಬಂತ ನಿನಗೆ? ನಿನಗೆ ತಕೋ ಈ ವಿಷ ತುಂಬಿದ ಗಡ ಸರ್ಪದೊಡನೆ ಸರಸ ಅಭ್ಯಾಸ. ಮಾತಿಗೆ ಮಾತೆತ್ತಿ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನಿನ್ನಂತ ವಿಷ ಜಂತುವಿನೊಡನೆ ಸರಸ ಮಾಡುವುದೆಂದರೆ ಈ ಕಾಳಿಂಗನಿಗೆ ಬಲು ಇಷ್ಟ ಧನಿಕ. ನೀನೆಷ್ಟೇ ಕಿರಿಚಿಕೊಂಡರೂ ನನಗೆ ಭಯವಿಲ್ಲ. ಎದೆ ಕಟ್ಟಿದ್ದವನ ಎದುರಿಗೆ ನಿಂತು ರಣರಂಗದಲ್ಲಿ ಹರಿಯುವ ಹಾಗೆ ಹೋರಾಡುವುದೇ ಈ ಕಾಳಿಂಗನ ಗುರಿ. ಸಾಹುಕಾರ, ಒಪ್ಪಿದ ನಿನ್ನ ಶ್ರೀಮಂತಿಕೆಯ ಸಂಪತ್ತಿಗೆ ಸವಾಲು ಹಾಕುವುದೇ ನನ್ನ ಹಠ. ಎದುರಾಗು ದುರಾತ್ಮ, ನಮ್ಮಿಬ್ಬರಲ್ಲಿ ಯಾರಾದರೊಬ್ಬರಾವಧಿಯಾಗಿಯೇ ಬಿಡಲಿ. ನನ್ನ ಕೋಪಕ್ಕೆ ಕೊನೆಯೇ ಇಲ್ಲ.
ನೀ ಬಂದ ಕಾರ್ಯಕ್ಕೆ ನಾನು ಒಪ್ಪುವುದಿಲ್ಲ. ನನ್ನಿಂದ ನಿನ್ನ ಭೂಮಿಯನ್ನ ಪಡೆದುಕೊಳ್ಳುವ ಗುಂಡಿಯ ಕಂಡು ನೀರಾಗಿದ್ದರೆ ಆ ವಿಷಯವನ್ನ ಹಿಂದೆ ಮರ್ತು ಬಿಡು. ಅಂದ್ರೆ ಮಾತ್ರ ಈ ಊರಲ್ಲಿ 4 ದಿನ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ. ಇಲ್ಲವಾದರೆ ಈಗಿನ ಜೀವನವನ್ನಿಟ್ಟುಕೊಂಡು ಬದುಕುವ ನಾಮಾರ್ಥನಲ್ಲ. ಬಡವರ ಮೇಲೆ ಬಲ್ಲಿದವರಾದ ನೀವು ಮಾಡುವ ಹಟ್ಟಾಸವನ್ನು ಸುಡುಗಾಡು ಸೇರುವ ಹಾಗೆ ಮಾಡುವ ತನಕ ನನ್ನ ಆತ್ಮಕ್ಕೆ ನೆಮ್ಮದಿ ಇಲ್ಲ. ಬಡವರೆಂದ ಮಾತ್ರಕ್ಕೆ ನಮ್ಮನ್ನು ತೃಣ ಸಮಾನ ಕಂಡರೆ ಹಾಡು ಹಗಲಿನಲ್ಲಿಯೇ ನನ್ನ ಹೆಣ ಅಂತ್ಯಕ್ರಿಯವಾಗಬೇಕಾದೀತು. ಜೋಕೆ ನನ್ನ ಪ್ರಾಣವನ್ನ ಅಪೇಕ್ಷಿಸುವ ನಿನ್ನನ್ನ ಇಷ್ಟರಲ್ಲಿಯೇ ಪರಲೋಕಕ್ಕೆ ಕಳಿಸ್ತೇನೆ. ನನ್ನ ಹೆಸರೆತ್ತಿದ್ರೆ ಸಾಕು, ಈ ಊರಿನ ಜನ ಗಡಗಡ ಅಂತ ನಡುಗುವಾಗ ಯಕಶ್ಚಿತ್ ನಿನ್ನಂತ ಬಡಾಧಿಕಾರಿ ನನ್ನನ್ನೇ ಅಳಿಸುವೆಯ? ಹೀನ ಕುಲದ ನಿನ್ನನ್ನ ಹಾಗೆ ವಸ್ತು ಹಾಕ್ತಿದ್ರೆ ನನ್ನ ಹೆಸರು ಧನಿಕ ಧರ್ಮರಾಜರೇ ಅಲ್ಲ. ಹೀನ ಕುಲದ ನಿನ್ನ ಪ್ರಯತ್ನಕ್ಕೆ ನಾನು ಆಹ್ವಾನ ಕೊಡುತ್ತೇನೆ ಧನಿಕ. ನಿನ್ನ ಕೆಟ್ಟ ಕೃತಿಯನ್ನು ಸುಟ್ಟು ಹಾಕಿ ನಾನು ಜೈಲಿ ಕಂಬಿ ಎಳೆಸಿದರೂ ಚಿಂತೆ ಇಲ್ಲ. ಮದವೇರಿದ ನಿನ್ನ ಶ್ರೀಮಂತಿಕೆ ಅಮಲನ್ನು ಶಮನ ಮಾಡುವ ಈ ವೀರ ಯುವಕನ ಚಮತ್ಕಾರವನ್ನು ಅರಿತು ನೋಡು ಧರ್ಮರಾಜ. ನಿನ್ನಿಂದ ನನ್ನ ಆಸ್ತಿಯ ಪತ್ರವನ್ನು ಹೇಗೆ ಪಡೆಯಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾನೂನಿನ ಪ್ರಕಾರ ಸರಕಾರಿ ವಕೀಲರೊಂದಿಗೆ ಬಂದು ನನಗೆ ಬರಬೇಕಾದ ಆಸ್ತಿಯ ಪತ್ರವನ್ನು ವಸೂಲಿ ಮಾಡಿಕೊಂಡು ಹೋಗುತ್ತೇನೆ, ನೆನಪಿಟ್ಟುಕೋ. ಕಾನೂನು ಕೋರ್ಟಿಗೆ ಹೋಗ್ತೀಯಾ? ನೀನು ಕೋರ್ಟಿಗೆ ಹೋದ್ರೆ ಕೋರ್ಟಿನ ಮೆಟ್ಟಲ್ಲೇ ನಿನ್ನ ಕಟಿಯನ್ನ ಮುಗಿಸ್ಬಿಡ್ತೀನಿ. ಕಾನೂನೇ ನನ್ನ ಕೈಯಲ್ಲಿ ಇರುವಾಗ ನನಗದರ ಭಯ ಎಳ್ಳಷ್ಟು ಇಲ್ಲ. ನಮ್ಮಂತ ಶ್ರೀಮಂತರು ಕಾಂಚಾಳ ಚೆಲ್ಲಿದ್ರೆ ನಿನ್ನ ನ್ಯಾಯ ದೇವತೆ ನನ್ನ ಮನೆ ಮುಂದೆ ಬಂದು ಧರ್ಮರಾಜ ಅಂತ ಬಾಗಿಲು ಬಡಿತಾಳೆ. ಅಂತದ್ರಲ್ಲಿ ನನಗೆ ಕಾನೂನಿನ ಭಯ. ಅದನ್ನು ಮೆಕ್ಕಿ ಅದ್ಯಾವ ದೊಡ್ಡ ವಕೀಲನ್ನ ಕರೆತರ್ತೀಯೋ ನಾನು ನೋಡ್ಕೊತೇನೆ. ಕಾನೂನನ್ನೇ ಕೈಗೆ ತೆಗೆದುಕೊಂಡು ನ್ಯಾಯ ದೇವತೆಯನ್ನು ಕೀಳಾಗಿ ಕಂಡರೆ ಕೊನೆಗೆ ನಿನ್ನ ಜೀವನದ ಸ್ಥಿತಿ ಯಾವ ಮಟ್ಟಕ್ಕಿಳಿಯುತ್ತದೆ ಎಂದು ಸ್ವಲ್ಪ ಅರಿತು ಅವಲೋಕಿಸು ಪಾಪಾತ್ಮ. ಲಂಚದಾಶಕ್ಕಾಗಿ ಕೈಪಟ್ಟುವ ಕಾನೂನು ಎಂದು ತಿಳಿದ ನಿನ್ನ ಮನ ಕೊನೆಗೊಂದು ದಿನ ನೀನೇ ಅಪರಾಧಿ ಎಂದು ಕಾರಾಗೃಹಕ್ಕೆ ನೂಕಿ ಕೇಕೆ ಹಾಕಿ ನಗುತ್ತದೆ. ಅದೇ ನಿನ್ನ ಕಾನೂನು, ನೆನಪಿಟ್ಟುಕೋ ಧರ್ಮರಾಜ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳುತ್ತೇನೆ ಕೇಳು. ಸಮಾಜಕ್ಕೆ ನೀ ಮಾಡುವ ಮೋಸದ ಪರದೆಯನ್ನು ಜನರ ಕಣ್ಣೆದುರೇ ಹರಿದು ಹಾಕಿ ನಡು ಬೀದಿಯಲ್ಲಿ ನಿನ್ನ ಕೈಗೆ ಬೇಡಿ ತೊಡಿಸಿಕೊಂಡು ಹೋಗುವುದನ್ನು ಈ ಸಮಾಜವೇ ನೋಡಿ ನಗಬೇಕು. ಹಾಗೆ ಮಾಡದೆ ಹೋದರೆ ನಾನು